ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕ್ಷಮಿಸಿ ಅಕ್ಕ, ಗೊತ್ತಾಗ್ಲಿಲ್ಲ. ನೀನೇ ಈ ರೀತಿ ಕಳ್ದೋಗಿರೋದು. ಓ, ಚಿರು ಸಿಕ್ಕಿದ್ನಾ? ಸಿಕ್ಕಿದ್ರು. ಅದಕ್ಕೆ ಅಮ್ಮವ್ರು ಅವನ್ ಗುಂಗಲ್ಲೇ ಕಳೆದೋಗಿರೋದು. ಅಯ್ಯೋ, ಆತರ ಏನೂ ಇಲ್ಲ ಅಕ್ಕ. ಆಗ್ಲಿಂದ ನಿನ್ನನ್ನೇ ಹುಡುಕ್ತಿದ್ದೆ. ನನ್ನ ಯಾಕೆ? ಚಿರು ಅಂಗಡಿ ಎಲ್ಲ ಹಾಕಿರೋದು ತೋರಿಸ್ತೀಯಾ? ಅಷ್ಟೇ ತಾನೆ, ಇರಿ ತೋರ್ಸಿ. ನೀವ್ ಹೋಗ್ರ. ಬನ್ನಿ ಅಕ್ಕ. ದೀಪಾ, ಸಿಟಿ ಲೈಫಿಗಿಂತ ಹಳ್ಳಿ ಜೀವನ ಎಷ್ಟು ಚಂದ ಅಲ್ವಾ? ಇಲ್ಲಿನ ವಾತಾವರಣ, ಜನರು ಪ್ರೀತಿ, ಇಲ್ಲಿ ಸಿಗೋ ಗಾಳಿ, ಬೆಳಕು, ಊಟ ಇದೆಲ್ಲ ಸಿಟಿಲ್ ಸಿಗಲ್ಲ. ಅಲ್ಲಿ ಏನಿದ್ರು ದುಡಿ ಮನೆಗ್ ನಡಿ ಅಷ್ಟೆ. ಹೌದಕ್ಕ. ಅದ್ ಸರಿ, ಚಿರು ಮೇಲಿನ ಕೋಪ ಕಮ್ಮಿ ಆಯ್ತಾ? ಖಂಡಿತ ಇಲ್ಲ. ಮತ್ತೆ ಅವನ್ನ ಯಾವಾಗ ಕ್ಷಮಿಸ್ತೀಯ ನೀನು? ಅಕ್ಕ, ಅವರೇ ಬಂದು ದೀಪಾ ಅವ್ರೆ ನನ್ನಿಂದ ತಪ್ಪಾಯ್ತು ಅಂತ ಹೇಳ್ಬೇಕು. ಅದಾದ್ಮೇಲೆ ನಡೆದಿರೋದೆಲ್ಲ ನಂಗೆ ಹೇಳ್ಬೇಕು. ಆಗ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಅಲ್ಲ ದೀಪಾ, ಇಷ್ಟೆಲ್ಲ ಆದ್ಮೇಲೂ ಯೋಚನೆ ಮಾಡ್ತೀನಿ ಅಂತಿದ್ಯಲ್ಲ? ಮತ್ತೆ ಅವ್ರು ನನ್ನ ಅಷ್ಟೊಂದೆಲ್ಲ ಸತಾಯಿಸಿಲ್ವಾ, ಗೋಳೆಕೊಂಡಿಲ್ವಾ? ನಾನು ಅವ್ರ ಪ್ರೀತಿನ ಅಷ್ಟು ಬೇಗ ಒಪ್ಕೊಳಕ್ಕಾಗತ್ತಾ? ಅಕ್ಕ, ನಾನು ಇದನ್ನೆಲ್ಲ ನಿಮ್ಗೆ ಹೇಳ್ತಿದ್ದೀನಿ ಅಂತ ನೀವ್ ಹೋಗಿ ಹಸ್ಬೆಂಡ್ಗೆ ಹೇಳಲ್ಲ ತಾನೆ? ಇಲ್ಲ ಹೇಳಲ್ಲ. ಒಟ್ನಲ್ಲಿ ನೀವಿಬ್ರು ಟಾಮ್ ಅಂಡ್ ಜೆರಿ ತರ ಆಡೋದನ್ನ ಮಾತ್ರ ನಿಲ್ಸಲ್ಲ. ನಿಮ್ಮಿಬ್ರು ಸಮಸ್ಯೆನ ನೀವೇ ಬಗೆಹರಿಸ್ಕೊಳ್ತೀರಾ ಅಂತ ಆಯ್ತು ಅಲ್ವಾ? ಹಾಗೇನೋ ಅನ್ಕೊಳ್ಳಿ. ನಿನ್ಗೋಸ್ಕರ ಚಿರು ಹಳ್ಳಿಲ್ ಬಂದ್ ಕೆಲ್ಸ ಮಾಡೋ ತರ ಆಯ್ತಲ್ಲ. ಅಕ್ಕ, ಹಿಂದಿನ ನಾವ್ ಬಂದಾಗ ಹಸ್ಬೆಂಡ್ ಹಿಂಗೆ ಹೊಲದಲ್ಲೆಲ್ಲ ಕೆಲಸ ಮಾಡಿದ್ದಾರೆ, ಟ್ರಾಕ್ಟರ್ ಓಡಿಸಿದಾರೆ ಗೊತ್ತಾ? ಹೌದಾ? ಇದೆಲ್ಲ ಅವ್ರಿಗೆ ಹೊಸದೇ ಅಲ್ಲ. ಒಟ್ನಲ್ಲಿ ನೀನು ಚಿರು ಇಬ್ರು ಒಂದಾದ್ರೆ ಅಷ್ಟೇ ಸಾಕು. ಹಾಯ್. ಕೆಸರಲ್ವೇನೋ ಅದು. ನಿಮ್ ತಮ್ಮ ಒಂದ್ ಸ್ವಲ್ಪ ಸುಮ್ನೆ ಇರಕ್ ಹೇಳ್ತೀರಾ? ಚಿರು, ಸ್ವಲ್ಪ ಸುಮ್ನೆ ಅಲ್ಲೇ ನಿಂತ್ಕೋ. ಅವ್ರಿಗೆ ಮೊದ್ಲು ಹೋಗಿ ಸ್ನಾನ ಮಾಡಕ್ ಹೇಳಿ. ಮೊದ್ಲು ಅವ್ರಿಗೆ ಹೋಗಿ ಸ್ನಾನ ಮಾಡಕ್ ಹೇಳಚ್ಚು. ನೀವಿಬ್ರು ಸ್ನಾನ ಮಾಡ್ಲೇಬೇಕು. ಅಲ್ಲ ದೀಪಾ, ಅವನ ಮೇಲೆ ಅಷ್ಟೊಂದು ಕೋಪ ಇದ್ರು ಯಾಕೆ ಅವನಿಗೆ ಸಹಾಯ ಮಾಡಕ್ ಹೋದೆ? ಮಾನವೀಯತೆ ದೃಷ್ಟಿಯಿಂದ ಅಕ್ಕ. ಓ ಹೌದಾ? ಹ್ಞೂ. ಅಷ್ಟೇನಾ? ಅಷ್ಟೇ ಅಕ್ಕ. ನಿಜ? ಹ್ಞೂ. ಅಲ್ಲ ಕಣೋ ಚಿರು, ಅವಳು ನಿನಗ್ ಸಹಾಯ ಮಾಡಕ್ ಬಂದ್ಲು ತಾನೆ, ಆದ್ರೆ ನೀನು ಅವಳ ಕೆಸರಲ್ಲಿ ಬೀಳಿಸ್ತಲ್ಲ. ಏ, ನಾನ್ ಯಾಕಂಗ್ ಮಾಡ್ಲಿ ಅಚ್ಚೋ?
ಅವರೇ ನನ್ನ ಎತ್ತಕ್ಕೆ ಬಂದು ಬ್ಯಾಲೆನ್ಸ್ ತಪ್ಪಿ ಬಿದ್ದಿದ್ದು. ಆದ್ರೂ ನನ್ನಿಂದ ತಪ್ಪಾಗಿದ್ರೆ ಸಾರಿ. ಹೋಗ್ಲಿ ಬಿಡಿ. ನಿಮ್ಮನ್ನ ಈ ಥರ ನೋಡೋಕ್ಕಾಗ್ತಿಲ್ಲ. ಕಣ್ ಮುಚ್ಕೊಳ್ಳಿ. ಯಾಕಚ್ಚ ನಗು ಬಂದ್ರೆ ನಗ್ಬಾರ್ದಾ? ನಕ್ಕಿದ್ದಕ್ಕಲ್ಲ, ಯಾಕೆ ಇನ್ನೂ ಇವ್ರು ಕರ್ಕೊಂಡು ಹೋಗದೆ ಇಲ್ಲೇ ನಿಂತಿದ್ಯಾ ಅಂತ. ಮೊದಲು ಕರ್ಕೊಂಡೋಗಿ ಸ್ನಾನ ಮಾಡಕ್ ಹೇಳು, ಥಂಡಿ ಆಗ್ಬಿಡುತ್ತೆ. ಓ ಸರಿ ಕಣಪ್ಪ, ಕರ್ಕೊಂಡೋಗ್ತೀನಿ. ಬಾ ದೀಪ, ಥಂಡಿ ಆಗ್ಬಿಡುತ್ತೆ ನಿನ್ಗೆ, ಸ್ನಾನ ಮಾಡುವಂತ. ನೀನು ಹುಷಾರು. ನಾನು ಹೋಗ್ತೀನಿ, ನಡಿ. ನಾನು ಎತ್ಕೋತೀನಿ ಕೊಡಿ. ಬೇಡ ಬಿಡಪ್ಪ, ನಿಮ್ಗೆ ಯಾಕೆ ತೊಂದ್ರೆ? ಪರವಾಗಿಲ್ಲ ಅಜ್ಜ, ನಮ್ಮ ಅಜ್ಜ ಅಜ್ಜಿ ಆಗಿದ್ರೆ ಸಹಾಯ ಮಾಡ್ತಿರ್ಲಿಲ್ವಾ? ಬಿಡಿ. ಇಲ್ಲ ಬಿಡಪ್ಪ, ನಾವು ತಗೊಳ್ತೀವಿ ಬಿಡಪ್ಪ. ಇಲ್ಲಿ ಬಿಡ, ಒಳ್ಳೆ ಹುಡ್ಕ. ಹೌದು, ನೀವಿಬ್ರು ಯಾಕೆ ಇಷ್ಟೊಂದು ಕಷ್ಟ ಪಡ್ತೀರಾ? ಮಕ್ಳು ಯಾರು ಮನೇಲಿಲ್ವಾ? ಇಲ್ಲಪ್ಪ, ದೇವ್ರ ಯಾಕೋ ನಮ್ಗೆ ಮಕ್ಕಳು ಭಾಗ್ಯ ಕೊಡ್ಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ 2 ಮಕ್ಕಳು ತೀರ್ಕೊಂಡ್ಬಿಟ್ರು. ಅವಾಗ್ಲಿಂದ ಇವಳಿಗೆ ನಾನ್ ಮಗು, ನನಗೆ ಇವಳು ಮಗು, ಹಿಂಗೇ ನಡೀತಾ ಇತ್ತು. ಸಾರಿ, ಸಮಾಧಾನ ಮಾಡ್ಕೊಳ್ಳಿ ಅಜ್ಜ. ನೀವಿಬ್ರು ನಮ್ ವಿಷಯ ಕೇಳಲ್ಲ? ಕೇಳಪ್ಪ. ಇಬ್ರೇ ಇರೋದು ಅಂತಿರಲ್ಲ, ನೀವಿಬ್ರು ಜಗಳ ಆಡೋದ್ವಾ? ಜಗಳ ಹಂಗಂದ್ರೆ ಏನಪ್ಪ? ನಮಗ್ ಜಗಳ ಆಡೇ ಗೊತ್ತಿಲ್ಲ. ಯಾರಾದ್ರೂ ತಪ್ಪು ಮಾಡಿದಾಗ ಅಥವಾ ಅವ್ರ ಮೇಲೆ ಅನುಮಾನ ಬಂದಾಗ ಕೋಪ ಬರುತ್ತಲ್ಲ? ಇಲ್ಲ, ಆತರ ಯಾವತ್ತೂ ನಮ್ ವಿಷಯದಲ್ಲಿ ಕೋಪ ಬಂದೇ ಇಲ್ಲ. ಪ್ರೀತಿ ಕಡಿಮೆ ಆದಾಗ್ಲೇ ಜಗಳ ಆಗತ್ತೆ. ಹೌದಾ? ಹೌದು. ನನ್ನ ಹೆಂಡತಿ ನನಗೋಸ್ಕರ ಅವ್ರ ಮನೆಯವ್ರನ್ನೆಲ್ಲಾ ಬಿಟ್ಟು ಬಂದಿದ್ದಾಳಪ್ಪ. ನನ್ನ ನಂಬಂದೊಳ್ಳ ನಾವು ಚೆನ್ನಾಗಿ ನೋಡ್ಕೋಬೇಕಲ್ವಪ್ಪ. ಹೌದು. ತಪ್ಪಾದ್ರೆ ಆವಾಗ್ಲೇ ಕ್ಷಮಿಸ್ಬಿಡ್ಬೇಕು. ಅವಾಗ ನೋಡು, ಕೋಪ ಗಿಪ್ಪ ಏನು ಬರಕ್ಕಿಲ್ಲ. ಕರೆಕ್ಟ್ ಅಜ್ಜ. ನೀನು ಮದ್ವೆ ಆಗಿದ್ಯಪ್ಪ? ಹಾ, ಮದುವೆ ಆಗಿದೆ. ಒಳ್ಳೆ ಹೆಂಡತಿನೇ ಸಿಕ್ಕಿರ್ತಾಳೆ. ಜೋಪಾನವಾಗಿ ನೋಡ್ಕೊಳಪ್ಪ. ಇರು 1 ನಿಮಿಷ. ಈ ಮಲ್ಗೆ ಹೂನ ನೀನೇ ನಿನ್ ಕೈಯಾರ ಕಟ್ಟಿ ನಿನ್ನ ಹೆಂಡತಿಗೆ ಮುಡ್ಸಪ್ಪ. 100 ಕಾಲ ಮಗಲೇ ಚೆನ್ನಾಗಿರೋ. ಓಹ್, ಒಳ್ಳೇದ್ ಮಾಡಿದ್ದೇವು. ಸರಿ, ಬರ್ತೀನಿ. ಹೋಗ್.